ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳಾದಮೇಲೆ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತು ಹೊನ್ನಾಳಿ ಪರಿವರ್ತನ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಕಲ್ಚರಲ್ ಇವೆಂಟ್ ಆ್ಯಂಡ್ ಫ್ಯಾನ್ಸಿ ಡ್ರೆಸ್ ಫಂಕ್ಷನ್ ಇತ್ತು. ಹಾಗೆ ಮಾರ್ನಿಂಗ್ 9 o'clock ಉಷಾ ನರ್ಸಿಂಗ್ ಹೋಮ್ ಹತ್ರ ಬಂದು ಪ್ರೈವೇಟ್ ಬಸ್ ಇಟ್ಕೊಂಡು ಹೊನ್ನಾಳಿ ಹೊರಟೆ. ಸೊ ಹಿಂದಿನ ದಿನ ರಾತ್ರಿ ಆಲ್ರೆಡಿ ಹೊನ್ನಾಳಿಯ ಅಂಬೇಡ್ಕರ್ ಭವನಲ್ಲಿ ಡೆಕೋರೇಷನ್ ಆಲ್ರೆಡಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಮಾಡಲಾಗಿತ್ತು. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಯಾವ ಸ್ಕೂಲು ಇಷ್ಟು ರಿಸ್ಕ್ ತೊಗೊಳ್ಳಲ್ಲ, ಯಾಕಂದರೆ ಆ್ಯನ್ಯುವಲ್ ಡೇ ಟೈಮಲ್ಲಿ ತೊಗೊತಾರೆ. ಬಟ್ ಈ ಸ್ಕೂಲ್ ಮಾತ್ರ ಮಸ್ತಾಗಿ ಮಾಡಿದ್ರು. ಪ್ರೋಗ್ರಾಮ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ಕೆಲವೊಂದು ಸ್ಕೂಲ್ಗಳು, ಎಲ್ಲ ಸ್ಕೂಲ್ಗಳು ಅಲ್ಲ, ಕೆಲವೊಂದು ಸ್ಕೂಲ್ಗಳಲ್ಲಿ ಸುಮ್ಮನೆ ಹಂಗೆ ಒಂದು ಕೃಷ್ಣನ ವೇಷ ಹಾಕ್ಸ್ಕೊಂಬಂದು ಲೈಟಾಗಿ ಮಾಡಿಬಿಡ್ತಾರೆ. ಅದು ಸ್ಕೂಲಲ್ಲೇ ಮಾಡ್ತಾರೆ. ಬಟ್ ಇವರು ಒಂದು ಹಾಲ್ ಬುಕ್ ಮಾಡಿ ಸೌಂಡ್ಸು, ಚೇರ್ಸು, ಆಮೇಲೆ ಪೇರೆಂಟ್ಸಿಗೆ ಇವೆಂಟ್ಸ್ ಇತ್ತು, ಪಾಟ್ ಡೆಕೋರೇಷನ್ ಇತ್ತು, ಆಮೇಲೆ ಪೇರೆಂಟ್ಸಿಗೆ ದಾಂಡಿಯಾ ಇತ್ತು. ಮಕ್ಕಳಿಗೆ ನಾನು ಆಲ್ಮೋಸ್ಟ್ 3 ವೀಕ್ಸಿಂದ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾಯಿದ್ದೆ. ಅವ್ರಿಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಪ್ರಾಕ್ಟೀಸ್ ಕೊಡ್ತಾಯಿದ್ವಿ. ಇವತ್ತು ಫೈನಲಾಗಿ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ. ಇದು ಮೊದಲನೇ ಡ್ಯಾನ್ಸ್ LKG ಮಕ್ಕಳಿಂದ. ತುಂಬ ಮಕ್ಕಳು ಅಳ್ತಾಯಿದ್ರು, ಯಾಕಂದರೆ ಇದು ಪ್ರಿ-KG ನರ್ಸರಿ ಆಗಿರೋದ್ರಿಂದ ಪ್ರಿ-KG, LKG, UKG. ಪ್ರಿ-KG ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ಅಳ್ತಾಯಿದ್ರು. ಯಾರೂ ರೆಡಿ ಇರಲಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಯಾಕಂದರೆ ಅವ್ರ ಪೇರೆಂಟ್ಸ್ ಅಲ್ಲೇ ಫ್ರಂಟಲ್ಲಿ ಇರ್ತಾರಲ್ಲ, ಅವ್ರನ್ನ ನೋಡಿ ಫುಲ್ಲು ಅಳಕ್ಕೆ ಶುರು ಮಾಡಿಬಿಟ್ರು. ಆದರೂ ಸ್ವಲ್ಪ ಜನ ಆ್ಯಕ್ಟಿವ್ ಇರೋ ಹುಡುಗರು ಡ್ಯಾನ್ಸ್ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ LKG, UKG ಮಕ್ಕಳು ಮಾತ್ರ ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಇವೆಂಟ್ ಮಾತ್ರ ಸೂಪರಾಗಿತ್ತು. ಲಾಸ್ಟಲ್ಲಿ ಪೇರೆಂಟ್ಸ್, ಅದರಲ್ಲೂ ಹೆಣ್ಮಕ್ಳಿಗೆ, ಲೇಡೀಸ್ಗೆ ಮಡಿಕೆ ಹೊಡೆಯೋ ಒಂದು ಕಾಂಪಿಟೇಷನ್ ಇಟ್ಟಿದ್ದರು. ಅದು ಮಾತ್ರ ಮಸ್ತಾಗಿತ್ತು. ಸೊ ನೋಡಿ, ಮೇಡಮ್ಮು ಪೇರೆಂಟ್ಸ್ ಕಣ್ಣು ಕಟ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಮಹೇಶ್ ಸರ್ರು ಹಗ್ಗನ ಇಟ್ಕೊಂಡು ಪೇರೆಂಟ್ಸಿಗೆ ಸಖತ್ತಾಗಿ ಆಟ ಆಡಿಸ್ತಿದ್ರು, ಹೊಡೆಯೋಕ್ಕೆ ಬಿಟ್ಟಿಲ್ಲ. ಸೊ ಗೈಡೆನ್ಸ್ ಕೊಡ್ತಾಯಿದ್ರು, ಅಕ್ಕಪಕ್ಕ ಇರೋ ಪೇರೆಂಟ್ಸು ಗೈಡೆನ್ಸ್ ಕೊಡ್ಬೋದು. ಸೊ ಗೈಡೆನ್ಸ್ ಕೊಟ್ಟರು. ನಮ್ಮ ಮಹೇಶ್ ಸರ್ ಮಾತ್ರ ಭಾರಿ ಆಟ ಆಡಿಸ್ಬಿಟ್ರು ಪೇರೆಂಟ್ಸ್ಗೆ. ಸೊ ನೋಡಿ, ಈ ಥರ ಆಟ ಸ್ಟಾರ್ಟ್ ಮಾಡಿದ್ದಾರೆ, ತಿರುಗಿಸಿದ್ರು. ಸೊ ರೆಡಿ, ಲೆಟ್ಸ್ ಗೋ. ಇವ್ರು ಮಾತ್ರ ಸಖತ್ತಾಗಿ ಜಂಪ್ ಆದರೂ ಸಿಗ್ತಾಯಿಲ್ಲ. ಒಳ್ಳೆ ವಾಲಿಬಾಲ್ ಪ್ಲೇಯರ್ ಥರ ಆಡ್ತವ್ರೆ. ಆದರೂ ನಮ್ಮ ಮಹೇಶ್ ಸರ್ ಬಿಡಲಿಲ್ಲ, ಆಟ ಆಡಿಸ್ಬಿಟ್ರು. ಮೇಲೆ ಹೊಡಿತಿದ್ರೆ ಫುಲ್ ಕೆಳಗಡೆ ಇಳಿಸ್ಬಿಟ್ಟಾರೆ. ಸೊ ಇದೆಲ್ಲ ಫನ್ ಗೇಮು. ಪೇರೆಂಟ್ಸು ಆಲ್ಮೋಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರೆ ಮಕ್ಕಳಿಗೂ ಪಾರ್ಟಿಸಿಪೇಟ್ ಮಾಡಬೇಕು ಅನಿಸುತ್ತೆ. ಪೇರೆಂಟ್ಸೇ ಶೈ ಆಗಿಬಿಟ್ರೆ ಮಕ್ಕಳು ಅದೇ ಥರ ಶೈ ಆಗಿಬಿಡ್ತಾರೆ. ಸೊ ನೀವು ಅಷ್ಟೇ, ನಿಮ್ಮ ಮಕ್ಕಳು ಆ ಶೈನೆಸ್ ಹೋಗ್ಬೇಕಂದ್ರೆ ನೀವು ಸ್ಕೂಲಲ್ಲಿ ನಡೆಯೋ ಎಲ್ಲ ಇವೆಂಟ್ಸು, ಒಟ್ಟು ನೀವೇನೇ ಇವೆಂಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅಮ್ಮ ನಾನು ಮಾಡ್ತೀನಿ, ಅಪ್ಪ ನಾನು ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಆ್ಯಂಡ್ ಇದು ಬಂದು ಪಾಟ್ ಡೆಕೋರೇಷನ್ ಕಾಂಪಿಟೇಷನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿನ್ನರ್ ಆ್ಯಂಡ್ ರನ್ನರ್ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಸೊ ಇದು ಒಂದು ಫೋಟೋಶೂಟ್ ಅದರದ್ದು. ಆ್ಯಂಡ್ ಲಾಸ್ಟಿಗೆ ನಮ್ಮದೊಂದು ಡ್ಯಾನ್ಸ್ ವೀಡಿಯೋ ಇದೆ. ಆ್ಯಂಡ್ ಪೇರೆಂಟ್ಸ್ ಜೊತೆ ಒಂದಿಷ್ಟು ಡ್ಯಾನ್ಸ್ ಮಾಡಿದ್ದೀವಿ. ಸೊ ಆ ವಿಡಿಯೋನೂ ಬರುತ್ತೆ ನೋಡಿ. ಸೊ ಪೇರೆಂಟ್ಸ್ ಮಾತ್ರ ಫುಲ್ ಟ್ಯಾಲೆಂಟೆಡ್ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದೇನು ಪ್ರಾಕ್ಟೀಸ್ ಮಾಡಿಲ್ಲ, ಆನ್ ಸ್ಪಾಟ್ ಕೊರಿಯೋಗ್ರಫಿ. ಪೇರೆಂಟ್ಸು ಪಾಪ ಆನ್ ಸ್ಪಾಟ್ ತೊಗೊಂಡ್ರು, ತುಂಬ ಖುಷಿ ಆಯಿತು. ಪೇರೆಂಟ್ಸು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೋಡಿ. ಇಲ್ಲಿ ಅವ್ರ ಟ್ಯಾಲೆಂಟ್ ಹೊರಗೆ ಬಂತು. ಅವರಿಗೂ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ. ಬಟ್ ಪಾಟ್ ಡೆಕೋರೇಷನ್ ಕಾಂಪಿಟೇಷನ್ ಅಟೆಂಡ್ ಮಾಡೋದ್ರಿಂದ ಹಿಡಿದು ದಾಂಡಿಯಾ, ಸೊ ಅದಕ್ಕೆಲ್ಲ ಆರಾಮಾಗಿ ಡೇರ್ ಬೇಕು. ಆ್ಯಂಡ್ ಇವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಇವ್ರ ಮಕ್ಕಳು ಆರಾಮಾಗಿ ಮಾಡ್ತಾರೆ. ಸೊ ನೋಡಿ ಎಷ್ಟು ಗ್ರೇಸ್ಫುಲ್ಲಾಗಿ ಮಾಡ್ತಿದ್ದಾರೆ. ಸೊ ಇದು ಯಾವುದು ಪ್ರಾಕ್ಟೀಸ್ ಮಾಡಿಲ್ಲ, ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಆನ್ ಸ್ಪಾಟ್, ಇದು ಪ್ಲ್ಯಾನೇ ಇರಲಿಲ್ಲ ದಾಂಡಿಯಾದು. ಸೊ ಆನ್ ಸ್ಪಾಟು ಎಲ್ಲ
ಪೇರೆಂಟ್ಸು ಆನ್ ಫೈರ್ ಇದ್ದರು. ಸೊ ಒಂದು ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿ ಆ ಟೈಮಲ್ಲಿ ನಡೆದ ಈವೆಂಟು. ಸೊ ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ಲಾಸ್ಟಲ್ಲಿ ನಮ್ಮದೊಂದು ವೀಡಿಯೋ ಬರುತ್ತೆ. ಸೊ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮಾಡಿರೋ ಒಂದು ಡ್ಯಾನ್ಸ್. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಆಂಜನೇಯ.